ಹಾಯ್ ಎಲ್ರಿಗೂ ನಮಸ್ಕಾರ. ಸುಪ್ರೀಂ ಕೋರ್ಟ್ ಒಂದು ಅತ್ಯಂತ ಪ್ರಮುಖ ಮತ್ತು ಐತಿಹಾಸಿಕವಾದಂಥ ತೀರ್ಪನ್ನು ನೀಡಿದೆ. ಪರಿಶಿಷ್ಟ ಜಾತಿಯ ಶೆಡ್ಯೂಲ್ ಕೇಸ್ನ ವ್ಯಕ್ತಿಯೊಬ್ಬ ಬೇರೆ ಧರ್ಮಕ್ಕೆ ಮತಾಂತರಗೊಂಡ್ರೆ ಅವರು ತಮ್ಮ ಮೀಸಲಾತಿ ಮತ್ತು ಇತರ ಸಾಂವಿಧಾನಿಕ ಸೌಲಭ್ಯಗಳನ್ನು ಮುಂದುವರಿಸಬಹುದಾ? ಈ ಪ್ರಶ್ನೆಗೆ ಸುಪ್ರೀಂ ಕೋರ್ಟ್ ಈಗ ಸ್ಪಷ್ಟವಾಗಿ ಉತ್ತರವನ್ನು ನೀಡಿದೆ. ಈ ತೀರ್ಪು ಮತ್ತೆ ಯಾರ್ಯಾರಿಗೆ ಅನ್ವಯಿಸುತ್ತೆ? ಈ ಪ್ರಕರಣದ ಹಿನ್ನೆಲೆ ಏನು? ಬನ್ನಿ ವಿವರವಾಗಿ ನೋಡೋಣ. ಆಂಧ್ರ ಪ್ರದೇಶದ ಚಿಂತಾಡ ಆನಂದ್ ಎಂಬುವರು ಮೂಲತಃ ಹಿಂದೂ ಮಾದಿಗ SC ಸಮುದಾಯಕ್ಕೆ ಸೇರಿದವರು. ಆದರೆ ಅವರು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಆಗಿ ಸುಮಾರು 10 ವರ್ಷನೇ ಕಳೆದಿರುತ್ತೆ. ಹಾಗೆ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಆಗಿ ಅಲ್ಲಿ ಅವರು ಚರ್ಚ್ ಫಾದರ್ ಆಗಿ ಅಂದರೆ ಪಾಸ್ಟರ್ ಆಗಿ ಸೇವೆಯನ್ನು ಸಲ್ಲಿಸ್ತಿರ್ತಾರೆ. 2021ರಲ್ಲಿ ಈ ಚಿಂತಾಡ ಆನಂದ್ ಅವರು ಅಕ್ಕಾಲ ರಾಮಿರೆಡ್ಡಿ ಅನ್ನೋರ ಮೇಲೆ ಮತ್ತು ಇನ್ನೊಂದಷ್ಟು ಕೆಲವು ಮಂದಿ ಮೇಲೆ SC/ST ಕಾಯ್ದೆಯಡಿ ಒಂದು ಅಟ್ರಾಸಿಟಿ ಕೇಸನ್ನು ದಾಖಲೆ ಮಾಡ್ತಾರೆ. ಈ ಚಿಂತಾಡ ಆನಂದ್ ಏನಿರ್ತಾರೆ, ಇವರ ಎದುರಾಳಿಗಳು ಹೈಕೋರ್ಟ್ ಮೆಟ್ಟಿಲನ್ನು ಏರ್ತಾರೆ. ದೂರುದಾರ ಈಗ ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿದ್ದಾರೆ. ಕ್ರಿಶ್ಚಿಯನ್ ಧರ್ಮದಲ್ಲಿ ಜಾತಿ ವ್ಯವಸ್ಥೆ ಇಲ್ಲ, ಆದ್ದರಿಂದ SC ಕಾಯ್ದೆಯಡಿ ರಕ್ಷಣೆ ಪಡೆಯಲು ಸಾಧ್ಯ ಆಗೋದಿಲ್ಲ ಅಂತ ವಾದವನ್ನು ಮಂಡನೆ ಮಾಡ್ತಾರೆ. ಆಂಧ್ರ ಹೈಕೋರ್ಟ್ ಕೂಡ ಇದನ್ನು ಎತ್ತಿ ಹಿಡಿಯುತ್ತೆ. ಇದನ್ನು ಪ್ರಶ್ನೆ ಮಾಡಿ ಆನಂದ್ ಅವರು ಸುಪ್ರೀಂ ಕೋರ್ಟ್ಗೆ ಮನವಿಯನ್ನು ಸಲ್ಲಿಸ್ತಾರೆ. ಮಾರ್ಚ್ 24, 2026ರಂದು ನ್ಯಾಯಮೂರ್ತಿಗಳಾದ ಪ್ರಶಾಂತ್ ಕುಮಾರ್ ಮಿಶ್ರಾ ಮತ್ತು NV ಅಂಜಾರಿಯಾ ಅವರ ಪೀಠ ಕೆಲವೊಂದು ಪ್ರಮುಖ ಅಂಶಗಳನ್ನು ತಿಳಿಸುತ್ತೆ. ಅದೇನಪ್ಪ ಅಂತಂದರೆ 1950ರ ಸಂವಿಧಾನದ ಆದೇಶದ ಪ್ರಕಾರ ಕೇವಲ ಹಿಂದೂ, ಸಿಖ್ ಅಥವಾ ಬೌದ್ಧ ಧರ್ಮವನ್ನು ಅನುಸರಿಸೋರು ಮಾತ್ರ ಪರಿಶಿಷ್ಟ ಜಾತಿ ಅಂತ ಕನ್ಸಿಡರ್ ಮಾಡೋಕ್ಕಾಗತ್ತೆ. ಒಬ್ಬ ವ್ಯಕ್ತಿ ಈ 3 ಧರ್ಮವನ್ನು ಬಿಟ್ಟು ಕ್ರಿಶ್ಚಿಯನ್ ಅಥವಾ ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡ್ರೆ ಅವರು ತಕ್ಷಣವೇ ತಮ್ಮ SC ಸ್ಥಾನಮಾನವನ್ನು ಕಳ್ಕೊಳ್ತಾರೆ. ಒಬ್ಬ ವ್ಯಕ್ತಿ ಒಂದು ಕಡೆ ಏಕಕಾಲದಲ್ಲಿ ಕ್ರಿಶ್ಚಿಯನ್ ಧರ್ಮವನ್ನು ಪಾಲಿಸ್ತಾ ಇನ್ನೊಂದು ಕಡೆ SC ಸೌಲಭ್ಯವನ್ನು ಪಡ್ಕೊಳ್ಳೋದಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಇದು ಸಂವಿಧಾನಕ್ಕೆ ವಿರುದ್ಧವಾದದ್ದು ಅಂತ ಸುಪ್ರೀಂ ಕೋರ್ಟು ತೀರ್ಪನ್ನು ನೀಡಿದೆ. ಪರಿಶಿಷ್ಟ ಜಾತಿಯಲ್ಲಿ ಏನೇನು ಸೌಲಭ್ಯಗಳಿತ್ತು ಅದು ಮುಂಚೆ ಹಿಂದೂ ಧರ್ಮಕ್ಕಷ್ಟೇ ಸೀಮಿತ ಆಗಿತ್ತು. ಆನಂತರ 1956ರಲ್ಲಿ ಸಿಖ್ ಧರ್ಮವನ್ನು ಸೇರಿಸಲಾಗಿತ್ತು ಮತ್ತು 1990ರಲ್ಲಿ ಇದಕ್ಕೆ ಬೌದ್ಧ ಧರ್ಮವನ್ನು ಕೂಡ ಇನ್ಕ್ಲೂಡ್ ಮಾಡಲಾಗಿತ್ತು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪ ಅಂದರೆ ಪರಿಶಿಷ್ಟ ಪಂಗಡ ST ಸಮುದಾಯಕ್ಕೆ ಸೇರಿದವರು ಈ ನಿಯಮಕ್ಕೆ ಅನ್ವಯಿಸೋದಿಲ್ಲ. ST ವ್ಯಕ್ತಿಗಳು ಯಾವುದೇ ಧರ್ಮಕ್ಕೆ ಮತಾಂತರಗೊಂಡರೂ ಕೂಡ ಅವರ ಆಚರಣೆ ಮತ್ತು ಅವರ ಸೌಲಭ್ಯಗಳು ಮುಂದುವರಿಯುತ್ತೆ ಅಂತ ಸುಪ್ರೀಂ ಕೋರ್ಟು ಈ ಹಿಂದೆನೇ ತೀರ್ಪನ್ನು ನೀಡಿದೆ. ಈ ಧರ್ಮದಲ್ಲಿ ಸಮಾನತೆ ಇಲ್ಲ, ಜಾತಿವಾದ ಇದೆ ಅಂತ ಬೇರೆ ಧರ್ಮಕ್ಕೆ ಮತಾಂತರ ಆದಮೇಲೂ ಕೂಡ ಈ SC ಸಮುದಾಯದಲ್ಲಿ ಸಿಗುವಂಥ ಪರ್ಸ್ನಲ್ ಬೆನಿಫಿಟ್ಸ್ಗೋಸ್ಕರ ಇದನ್ನು ಕ್ಲೈಮ್ ಮಾಡೋದು ಎಷ್ಟು ಸರಿ ಅಂತ ಕೆಲವರ ವಾದ. ಸುಪ್ರೀಂ ಕೋರ್ಟ್ ನೀಡಿರೋ ಈ ತೀರ್ಪು ಮತಾಂತರಗೊಂಡವ್ರಿಗೆ ಒಂದು ದೊಡ್ಡ ಸಂದೇಶ ಅಂತಲೇ ಹೇಳ್ಬೋದು. ಸಮಾಜದಲ್ಲಿ ಅಸ್ಪೃಶ್ಯತೆ, ಅಸಮಾನತೆ ಇದೆ ಅಂತ ಅವರನ್ನು ಮೇಲ್ಗಡೆ ತರೋಕ್ಕೋಸ್ಕರ ಮೀಸಲಾತಿಯನ್ನು ಸಂವಿಧಾನ ಕೊಟ್ಟಿದೆ. ಆದರೆ ಬೇರೆ ಧರ್ಮದಲ್ಲಿ ಸಮಾನತೆ ಇದೆ ಅಂತ ಆ ಧರ್ಮಕ್ಕೆ ಮತಾಂತರ ಆದಮೇಲೂ ಕೂಡ ಈ ಧರ್ಮದಲ್ಲಿ ಸಿಗುವಂಥ ಸವಲತ್ತುಗಳು ಮಾತ್ರ ಯಾಕೆ ಬೇಕು, ನೀವೇ ಹೇಳಿ. ಸುಪ್ರೀಂ ಕೋರ್ಟ್ ತೀರ್ಪಿನ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದರೆ ಎಲ್ರಿಗೂ ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.